ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ದೇವರ ವಾಕ್ಯಗಳ ಅಧ್ಯಯನಕ್ಕೆ ಸುಸ್ವಾಗತವನ್ನು ಬಯಸುತ್ತೇವೆ. ನಮ್ಮ ಆತ್ಮೀಯ ಜೀವಿತದ ಬೆಳವಣಿಗೆಗೆ ಸಹಾಯವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇತರರಿಗೂ ಪರಿಚಯಪಡಿಸಿರಿ. ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದ ಮೊದಲ 18 ವಚನಗಳ ಧ್ಯಾನದಲ್ಲಿ ಯೇಸುವಿನ ಜನನದ ಬಳಿಕದ ಚಾರಿತ್ರಿಕ ಘಟನೆಗಳು, ಅವುಗಳ ಹಿಂದೆ ಇರುವ ಗಂಭೀರವಾದ ಸತ್ಯಗಳು, ದೇವರು ತನ್ನ ಕಾರ್ಯವನ್ನು ನಡೆಸುತ್ತಿರುವುದನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ದೀರ್ಘ ಶಾಂತಿಯಿಂದ ಪ್ರಭುವನ್ನು ಸಮ್ಮತಿಪಡಿಸಬಹುದು, ಮೃದು ವಚನವು ಎಲುಬನ್ನು ಮುರಿಯುವುದು. ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 15ನೇ ವಚನ. ಆತ್ಮೀಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಈ 2ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಕರ್ತನಾದ ಯೇಸುವಿನ ಜನನದ ಬಳಿಕ ಜೋಯಿಸರ ಭೇಟಿ, ಐಗುಪ್ತಕ್ಕೆ ಓಡಿ ಹೋದದ್ದು, ನಜರೇತಿಗೆ ಹಿಂತಿರುಗಿದ್ದು ಎಂಬುದಾಗಿದೆ. ಪ್ರಿಯರೇ, ಈ ಎಲ್ಲ ವಿವರಗಳು ನಡೆದ ಘಟನೆಗಳ ಚಾರಿತ್ರಿಕ ದಾಖಲೆಯಾಗಿತ್ತು. ಆದರೆ ಇವೆಲ್ಲವುಗಳ ಹಿಂದೆ ಒಂದು ವಿಶೇಷ ಸತ್ಯ ಅಡಗಿದೆ. ನಾವು ಖಂಡಿತವಾಗಿಯೂ ಅದನ್ನು ತಪ್ಪಿಸಿಕೊಳ್ಳಬಾರದು. ಪ್ರತಿಯೊಂದು ಸುವಾರ್ತೆಯು ಒಂದು ಪ್ರತ್ಯೇಕ ಜನರ ಗುಂಪಿಗಾಗಿ ಬರೆಯಲ್ಪಟ್ಟಿದೆ ಎಂದು ನಾವು ಹಿಂದೆಯೇ ನೋಡಿದೆವು. ಮತ್ತಾಯನ ಸುವಾರ್ತೆಯು ಇಸ್ರಾಯೇಲರಿಗಾಗಿ ಬರೆಯಲ್ಪಟ್ಟಿದೆ. ಅದು ಧಾರ್ಮಿಕ ಜನರಿಗಾಗಿದೆ. ಇಲ್ಲಿ 4 ಪ್ರವಾದನೆಗಳು ನೆರವೇರಿದ್ದರ ಕುರಿತಾಗಿ ಓದುತ್ತೇವೆ. ಯೇಸುವಿನ ಜನನದಲ್ಲಿ ಹಳೆ ಒಡಂಬಡಿಕೆಯ ಪ್ರವಾದನೆಗಳು ಹೇಗೆ ನೆರವೇರಿದವೆಂಬುದನ್ನು ತಿಳಿಸಲಿಕ್ಕಾಗಿ ಈ ಅಧ್ಯಾಯ ಬರೆಯಲ್ಪಟ್ಟಿರಬಹುದು. ಈ ಪ್ರವಾದನೆಗಳೆಲ್ಲ ಹೇಗೆ ನೆರವೇರಬಹುದೆಂಬ ಆಸಕ್ತಿಯುಳ್ಳ ಜನರು ಯೇಸುವಿನ ದಿನಗಳಲ್ಲಿದ್ದಿರಬಹುದು. ಅವು ನೆರವೇರುವುದು ಅಸಾಧ್ಯವಲ್ಲವಾದರೂ ಕಷ್ಟ ಸಾಧ್ಯವಾಗಿತ್ತು. ಪ್ರಿಯರೇ, ಇಲ್ಲಿ ಕೆಲವನ್ನು ನಾನು ತಿಳಿಸಿ ಅವು ಕ್ರಿಸ್ತನ ಜನನದಲ್ಲಿ ಹೇಗೆ ನೆರವೇರಿದೆವೆಂಬುದನ್ನು ತಿಳಿಸುತ್ತೇನೆ. ಮೊದಲನೇದಾಗಿ, ಆತನು ಬೆತ್ಲೆಹೇಮಿನಲ್ಲಿ ಜನಿಸಿದನು. ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನ. ಎರಡನೆಯದಾಗಿ, ಆತನನ್ನು ಐಗುಪ್ತದೊಳಗಿಂದ ಕರೆಯಬೇಕಾಯಿತು. ಓಶೈಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನ. ಮೂರನೆಯದಾಗಿ, ರಾಮದಲ್ಲಿ ಗೋಳಾಟವೂ ಉಂಟಾಯಿತು. ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 15ನೇ ವಚನ. ಮತ್ತು ನಾಲ್ಕನೆಯದಾಗಿ, ಆತನು ಈಶಾಯನ ಮೂಲದಿಂದ ಬಂದವನಾಗಿದ್ದು ನಜರಾಯನೆಂಬ ಹೆಸರು ಆತನಿಗೆ ಬರುವುದು. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನ. ಪ್ರಿಯ ವೀಕ್ಷಕರೇ, ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಹುಟ್ಟಬೇಕಾಗಿರುವುದರಿಂದ ಯೆರೂಸಲೇಮಿನಿಂದ ತುಂಬ ದೂರವಿದ್ದ ರಾಮದಲ್ಲಿ ಯಾಕೆ ಗೋಳಾಟ ಉಂಟಾಯಿತು? ಮತ್ತು ಬೆತ್ಲೆಹೇಮಿನಲ್ಲಿ ಹುಟ್ಟಿದವನಾದರೂ ನಜರಾಯನೆಂಬ ಹೆಸರು ಯಾಕೆ? ಆತನು ಐಗುಪ್ತದಿಂದ ಯಾಕೆ ಕರೆಯಲ್ಪಡಬೇಕು? ಪ್ರಿಯರೇ, ಒಂದು ಚಿಕ್ಕ ಮಗುವಿನಲ್ಲಿ ಈ ಎಲ್ಲ ಪ್ರವಾದನೆಗಳು ಹೇಗೆ ನೆರವೇರುತ್ತವೆ? ಇವು ಹೇಗೆ ಅಕ್ಷರಶ ನೆರವೇರಿದವು ಎಂಬುದನ್ನು ಮತ್ತಾಯನು ನಿಖರವಾಗಿ ತಿಳಿಸುತ್ತಾನೆ. ದೇವರು ಅದು ನೆರವೇರುತ್ತದೆಂದು ಹೇಳಿದ ರೀತಿಯಲ್ಲಿಯೇ ಎಲ್ಲವೂ ನಡೆದು ಬಂತು. ಪ್ರಿಯರೇ, ಈ ದಿನಗಳಲ್ಲಿ ಕ್ರಿಸ್ತನ 2ನೇ ಬರೋಣದ ಕುರಿತಾಗಿ ಅನೇಕ ಪ್ರವಾದನೆಗಳು ಪ್ರಚಲಿತವಿದ್ದು ಅವುಗಳು ಹೇಗೆ ನೆರವೇರಬಹುದೆಂದು ನಮಗೆ ತಿಳಿಯುವುದು ಕಷ್ಟ ಸಾಧ್ಯವೇ ಆಗಿದೆ. ಆದರೆ ಪ್ರತಿಯೊಂದು ಕ್ರಮವಾಗಿ ನೆರವೇರುತ್ತಾ ಇದ್ದು ಎಲ್ಲವೂ ಕ್ರಮವಾಗಿ ನೆರವೇರುತ್ತವೆಂಬುದು ತಿಳಿಯಬಹುದು. ನಮಗೆ ಈ ಲೋಕದಲ್ಲಿ ಅವು ಒಂದು ಮರ್ಮವಾಗಿ ಕಂಡುಬಂದರೂ ನಾವು ಆತನ ಸನ್ನಿಧಿಗೆ ಹೋಗುವಾಗ ಆತನ ಪ್ರಥಮ ಬರೋಣದ ಕುರಿತಾಗಿನ ಪ್ರವಾದನೆಗಳು ನೆರವೇರಿದಂತೆ 2ನೇ ಬರೋಣದ ಕುರಿತು ಪ್ರವಾದನೆಗಳು ನೆರವೇರಿದವು ಎಂದು ತಿಳಿಯಬರುತ್ತವೆ. ಪ್ರಿಯರೇ, ರಹಸ್ಯದಲ್ಲಿನ ಪ್ರತಿಯೊಂದು ಎಳೆಯೂ ಅಷ್ಟು ಕ್ರಮವಾಗಿ ಜೋಡಿಸಲ್ಪಟ್ಟು ನಮಗೆ ಇದು ಯಾಕೆ ತಿಳಿಯಲಿಲ್ಲ ಎಂದು ನಾವು ಆಶ್ಚರ್ಯಪಡಲಿಕ್ಕಿದೆ. ಮುಂದಕ್ಕೆ ನಾವು ಜೋಯಿಸರು ಬಂದದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ
ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು ಎಂಬುದೇ. ಪ್ರಿಯರೇ, ಜೋಯಿಸರ ಆಗಮನದ ಚಾರಿತ್ರಿಕ ದಾಖಲೆ ಇದಾಗಿದೆ. ಅವರು ಅರಸನಾದ ಹೆರೋದನ ದಿನಗಳಲ್ಲಿ ಬಂದಿದ್ದರು. ಹೆರೋದನಿಗೆ ತನಗೊಬ್ಬ ಪ್ರತಿಸ್ಪರ್ಧಿ ಇರುವುದು ಬೇಡವಾಗಿತ್ತು. ಅದು ಅವನು ಎಂದಿಗೂ ಸಹಿಸಲಾಗದ ಸಂಗತಿಯಾಗಿತ್ತು. ಆದ್ದರಿಂದ ಜೋಯಿಸರು ಯೆರೂಸಲೇಮಿಗೆ ಬಂದಾಗ ಅವನು ಎಚ್ಚರಗೊಂಡನು. ಇಗೋ, ಪೂರ್ವದಿಂದ 3 ಬುದ್ಧಿವಂತರು ಯೆರೂಸಲೇಮಿಗೆ ಬಂದರು. ನಿಮ್ಮ ಬೈಬಲ್ ಹೇಳುವುದು ಇದನ್ನೇನಾ? ನೀವು ಹೇಳುತ್ತೀರಿ, ಇಲ್ಲ, ನೀವು 3ನೇ ಸಂಖ್ಯೆಯನ್ನು ಸೇರಿಸಿದ್ದೀರಿ ಎಂದು. ಸರಿ, ನಿಮ್ಮ ಕ್ರಿಸ್ಮಸ್ ಕಾರ್ಡ್ಗಳಿಂದ ನಿಮಗೆ ಕಳಿಸಲ್ಪಟ್ಟದ್ದು ಅದನ್ನೇ ಅಲ್ಲವೇ? ಬೈಬಲ್ಗಿಂತ ಕ್ರಿಸ್ಮಸ್ ಕಾರ್ಡ್ಗಳಿಂದ ಕ್ರಿಸ್ತನ ಕಥೆಯ ಬಗ್ಗೆ ಅನೇಕ ಜನರಿಗೆ ಹೆಚ್ಚು ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ, ಮತ್ತು ಆದ್ದರಿಂದ ಅವರಿಗೆ ಅನೇಕ ತಪ್ಪಾದ ಅನಿಸಿಕೆಗಳಿವೆ. ಪ್ರಿಯರೇ, ನಾನು ಈ ಅಧ್ಯಾಯದಲ್ಲಿ ಅವರಲ್ಲಿ ಹಲವರನ್ನು ಸರಿಪಡಿಸಲು ಪ್ರಯತ್ನಿಸುತ್ತೇನೆ. ಮೊದಲನೇದಾಗಿ 3 ಬುದ್ಧಿವಂತರು ಇದ್ದರು ಎಂದು ದಾಖಲೆ ನಮಗೆ ಹೇಳುವುದಿಲ್ಲ ಎಂದು ನೀವು ಗಮನಿಸಬಹುದು. ಎಷ್ಟು ಜನ ಇದ್ದರು ಎಂದು ನನಗೆ ತಿಳಿದಿಲ್ಲ. ಆದರೆ 3 ಬುದ್ಧಿವಂತರು ಹೆರೋದನನ್ನು ತೊಂದರೆಗೊಳಿಸುತ್ತಿದ್ದರೋ ಅಥವಾ ಯೆರೂಸಲೇಮನ್ನು ರೋಮಾಂಚನಗೊಳಿಸುತ್ತಿದ್ದರೋ ಎಂದು ನನಗೆ ಸಂದೇಹವಿದೆ. 300 ಜನರು ಹಾಗೆ ಮಾಡುತ್ತಿದ್ದರು ಎಂದು ನಾನು ನಂಬುತ್ತೇನೆ. ಪೂರ್ವದಿಂದ ಬಂದ ಈ ಬುದ್ಧಿವಂತರು ಸ್ಪಷ್ಟವಾಗಿ ವಿಭಿನ್ನ ಪ್ರದೇಶಗಳಿಂದ ಬಂದವರು. ಅವರು ನಕ್ಷತ್ರಗಳನ್ನು ಅಧ್ಯಯನ ಮಾಡುತ್ತಿದ್ದರು ಮತ್ತು ಈ ಹೊಸ ನಕ್ಷತ್ರ ಕಾಣಿಸಿಕೊಂಡಾಗ ಅವರು ಪಡೆಗಳನ್ನು ಒಟ್ಟುಗೂಡಿಸಿ ಯೆರೂಸಲೇಮಿಗೆ ಬಂದರು. ಎಷ್ಟು ಮಂದಿ ಇದ್ದರು ಎಂದು ನನಗೆ ತಿಳಿದಿಲ್ಲ, ಆದರೆ ಅದು 3 ಅಲ್ಲ ಎಂದು ನನಗೆ ಖಚಿತವಾಗಿದೆ ಮತ್ತು 300 ಜನರು ಬಹುತೇಕ ನಿಜವಾಗುತ್ತಾರೆ ಎಂದು ನಾನು ನಂಬುತ್ತೇನೆ. ಆದರೆ ದಯವಿಟ್ಟು 300 ಜನ ಇದ್ದಾರೆ ಅಂತ ನಾನು ಹೇಳಿದೆ ಅಂತ ಹೇಳಬೇಡಿ. ಆದರೆ ಬುದ್ಧಿವಂತರು ಬಂದರು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನವನ್ನು. ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಅವರು ಅರಸನನ್ನು ಹುಡುಕುತ್ತಿದ್ದರು. ಇದು ಅರಸನಾದ ಹೆರೋದನನ್ನು ಚಿಂತೆಗೀಡು ಮಾಡಿತು. ನಾವು ಆತನ ನಕ್ಷತ್ರವನ್ನು ಪೂರ್ವದಲ್ಲಿ ನೋಡಿದ್ದೇವೆ ಎಂಬುದಾಗಿ ನೋಡುವಾಗ, ಪ್ರಿಯರೇ, ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ, ಒಂದು ಕಾವ್ಯದಲ್ಲಿ ಪೂರ್ವ ನಕ್ಷತ್ರ ಎಂದು ಕರೆಯಲ್ಪಡುವ ಮತ್ತು ವಾಸ್ತವವಾಗಿ ಆ ಹೆಸರಿನಿಂದ ಒಂದು ಸಂಘಟನೆ ಇದೆ. ಆ ಗುಂಪಿನ ಯೋಗ್ಯರಾದ ಮುಖ್ಯಸ್ಥರು ನನ್ನ ಸಭೆಯ ಸದಸ್ಯರಾಗಿದ್ದರು ಮತ್ತು ಅದು ಪೂರ್ವ ನಕ್ಷತ್ರವಲ್ಲ ಎಂದು ನಾನು ಹೇಳುವುದನ್ನು ಕೇಳಿದಾಗ ಅವರು ತುಂಬ ಅಸಮಾಧಾನಗೊಂಡರು. ಅವರು ಆತನ ನಕ್ಷತ್ರವನ್ನು ಪೂರ್ವದಲ್ಲಿ ನೋಡಿದ್ದರೆ ಮತ್ತು ಅದು ಪೂರ್ವ ನಕ್ಷತ್ರವಾಗಿದ್ದರೆ ಬುದ್ಧಿವಂತರು ಭಾರತ ಅಥವಾ ಚೀನಾದಲ್ಲಿ ಕೊನೆಗೊಳ್ಳುತ್ತಿದ್ದರು. ನಕ್ಷತ್ರವು ಪಶ್ಚಿಮದಲ್ಲಿತ್ತು, ಬುದ್ಧಿವಂತರು ಪೂರ್ವದಲ್ಲಿದ್ದರು ಮತ್ತು ಅವರು ಅದನ್ನು ಅನುಸರಿಸಿದರು. ಪ್ರಿಯರೇ, ಅವರು ಪೂರ್ವಕ್ಕೆ ಅಲ್ಲ ಪಶ್ಚಿಮಕ್ಕೆ ಬಂದರು ಎಂಬುದೇ. ಪ್ರಿಯರೇ, ನನ್ನ ಪ್ರಶ್ನೆ ಇದು: ಜಗತ್ತಿನಲ್ಲಿ ಅವರು ನಕ್ಷತ್ರವನ್ನು ರಾಜನೊಂದಿಗೆ ಹೇಗೆ ಸಂಯೋಜಿಸಿದರು? ಅದನ್ನು ಇಸ್ರಾಯೇಲ್ನೊಂದಿಗೆ ಹೇಗೆ ಗುರುತಿಸಿದರು? ನನಗೆ ತಿಳಿದಿರುವುದು, ಪೂರ್ವದ ಆ ಭಾಗದಲ್ಲಿ ಜನರು ಬೀಳಾಮನಿಂದ ನೀಡಲ್ಪಟ್ಟ ಭವಿಷ್ಯವಾಣಿಯನ್ನು ಹೊಂದಿದ್ದರು. ಅದು ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಚನದಲ್ಲಿ ದಾಖಲಾಗಿದೆ. ಅದೇನೆಂದರೆ, ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ. ಆತನು ಕಾಣಿಸುತ್ತಾನೆ, ಆದರೆ ಸಮೀಪದಲ್ಲಿ ಅಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರಪ್ರಾಯನೊಬ್ಬನು ಉದಯಿಸಿದ್ದಾನೆ. ಇಸ್ರಾಯೇಲ್ಯರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ಅವನು ಮೋವಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ, ಯುದ್ಧ ವೀರರೆಲ್ಲರನ್ನೂ ಕೆಡವಿಬಿಟ್ಟಿದ್ದಾನೆ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಪ್ರವಾದನೆಯಲ್ಲಿ ನಕ್ಷತ್ರಪ್ರಾಯನೊಬ್ಬನು ಎಂದು ಹೇಳಿಯದೆ. ಯಾಕೋಬ ವಂಶದವರು ಅಂದರೆ ಇಸ್ರಾಯೇಲ್ಯರು, ಅವರೊಳಗಿಂದ ರಾಜದಂಡ ಹಿಡಿದವನೊಬ್ಬನು ಬರುತ್ತಾನೆ. ನಕ್ಷತ್ರವು ರಾಜದಂಡವು ಜೊತೆಯಾಗಿ ಹೇಳಲ್ಪಟ್ಟಿದೆ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಇಲ್ಲಿ ಮಾತ್ರ ಇದು ಕಂಡುಬರುತ್ತದೆ. ಮೂಡಣದ ಜೋಯಿಸರಿಗೆ ಈ ಪ್ರವಾದನೆ ತಿಳಿದಿತ್ತು. ಆದ್ದರಿಂದ ಅವರು ಅರಸನಿಗಾಗಿ ಹುಡುಕುತ್ತಾ ನಮಗೆ ತಿಳಿಯದ ಈ ಮೂಡಣ ದೇಶದಿಂದ ಹೊರಟು ಬಂದರು. ಇದು ಅರಸನಾದ ಹೆರೋದನಲ್ಲಿಯೂ
ಯೆರೂಸಲೇಮಿನವರೆಲ್ಲರಲ್ಲಿಯೂ ಕಳವಳವನ್ನುಂಟು ಮಾಡಿತು. ಮುಂದಕ್ಕೆ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 3ನೇ ವಚನವನ್ನು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು ಎಂಬುದೇ. ಪ್ರಿಯ ವೀಕ್ಷಕರೇ, ಪಂಡಿತರ ಗುಂಪೊಂದು ಹೀಗೆ ವಿಚಾರಿಸುತ್ತಾ ಯೆರೂಸಲೇಮಿಗೆ ಬಂದಾಗ ಇಡೀ ಪಟ್ಟಣವೇ ಗಾಬರಿಯಿಂದ ತುಂಬಿತ್ತು. ಅರಸನಾದ ಹೆರೋದನು ಇದರ ಕುರಿತು ಹೆಚ್ಚಿನ ವಿಚಾರಣೆಗೆ ತೊಡಗಿದನು. ಈತನು ಮಹಾಹೆರೋದನು, ಅವನು ಮೂಢನಂಬಿಕೆಗಳುಳ್ಳವನು. ಈತನ ವಂಶಚರಿತ್ರೆ ನೀವು ತಿಳಿದುಕೊಳ್ಳಲು ಪ್ರಯತ್ನಿಸಿರಿ, ಅದು ತುಂಬ ಕ್ರೂರಿಗಳ ವಂಶವಾಗಿತ್ತು. ಈ ಮಹಾಹೆರೋದನು ಅವರಲ್ಲೆಲ್ಲ ಅತೀ ಕ್ರೂರನಾಗಿದ್ದನು. ಅವನು ಇದುಮಾಯದಿಂದ ಬಂದವನು, ಇಸ್ರಾಯೇಲನಲ್ಲ. ತನ್ನ ಸ್ಥಾನವನ್ನು ರೋಮಾಯರಿಂದ ಹಣ ಕೊಟ್ಟು ಕೊಂಡುಕೊಂಡಿದ್ದನು. ಆದ್ದರಿಂದ ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯಾಗಿರುವವನು ಇವನು ಯಾರೆಂದು ತಿಳಿಯುವ ಕುತೂಹಲ ಅವನಿಗೆ ಉಂಟಾಯಿತು. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನೂ ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಅವನು ಅವರನ್ನು ಕೇಳಿಕೊಳ್ಳಲಿಲ್ಲ, ಅಪ್ಪಣೆ ಕೊಟ್ಟನು. ನಿಮ್ಮಲ್ಲಿನ ಧರ್ಮಶಾಸ್ತ್ರಗಳಲ್ಲಿ ಬರತಕ್ಕ ಮೆಸ್ಸಿಯನ ಕುರಿತಾಗಿ ಇದೆ ಎಂದು ನನಗೆ ಗೊತ್ತಿದೆ. ಅವನು ಹುಟ್ಟಬೇಕಾದದ್ದು ಎಲ್ಲಿ ಎಂಬುದಾಗಿ ನಾನು ತಿಳುಕೊಳ್ಳಬೇಕು. ಆಶ್ಚರ್ಯ ಸಂಗತಿಯೆಂದರೆ ಅವರು ಆತನಿಗೆ ಹೇಳಬಲ್ಲವರಾದರು. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೇ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ತನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು ಎಂಬುದೇ. ಪ್ರಿಯರೇ, ಹೆರೋದನು ಶಾಸ್ತ್ರಿಗಳಿಗೆ ಈ ಪ್ರಶ್ನೆಯನ್ನು ಕೇಳಿದಾಗ ಅವರು ಅದಕ್ಕಾಗಿ ಶಾಸ್ತ್ರಗಳನ್ನು ಹುಡುಕಬೇಕಾಗಿಲ್ಲ. ಅದು ಎಲ್ಲಿದೆ ಎಂದು ಅವರಿಗೆ ತಿಳಿದಿತ್ತು. ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ ವಾಸ್ತವವಾಗಿ ಅವರು ಅದನ್ನು ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡದ್ದರಿಂದ ಅದನ್ನು ನೋಡುವ ಅಗತ್ಯವೂ ಅವರಿಗೆ ಇರಲಿಲ್ಲ. ಅವರು ಅದನ್ನು ಉಲ್ಲೇಖಿಸಬಹುದಿತ್ತು. ಮೆಸ್ಸಿಯನ ಆಗಮನದ ಬಗ್ಗೆ ಅವರಿಗೆ ಎಲ್ಲವೂ ತಿಳಿದಿತ್ತು. ಸಮಸ್ಯೆ ಎಂದರೆ ಅವರ ಜ್ಞಾನವು ಮಹತ್ವದ್ದಾಗಿರುವುದಕ್ಕಿಂತ ಶೈಕ್ಷಣಿಕವಾಗಿತ್ತು. ಅದು ಅವರಿಗೆ ವೈಯಕ್ತಿಕವಾಗಿ ಅರ್ಥಪೂರ್ಣವಾಗಿರಲಿಲ್ಲ. ಅವರು ಬೈಬಲ್ನಲ್ಲಿರುವ ಇತಿಹಾಸವನ್ನು ತಿಳಿದಿರುವ ಮತ್ತು ಕೆಲವು ವಾಸ್ತವಿಕ ಸತ್ಯಗಳನ್ನು ತಿಳಿದಿರುವ ಜನರ ಉದಾಹರಣೆಗಳಾಗಿವೆ. ಆದರೆ ಈ ವಿಷಯಗಳು ಅವರಿಗೆ ಯಾವುದೇ ವೈಯಕ್ತಿಕ ಅರ್ಥವನ್ನು ಹೊಂದಿಲ್ಲ. ಶಾಸ್ತ್ರಿಗಳು ಹಳೆಯ ಒಡಂಬಡಿಕೆಯ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದಿದ್ದರಿಂದ ಅವರು ಈ ಜೋಯಿಸರ ಬಳಿಗೆ ಹೋಗಿ, ನಾವು ನಿಮ್ಮ ಸಂಗಡ ಬರಲೋ, ನಾವು ಕೂಡ ಈ ಮೆಸ್ಸಿಯನಿಗಾಗಿ ಕಾಯುತ್ತಿದ್ದೇವೆ ಎಂದು ಹೇಳಬಹುದೆಂದು ನಾವು ಭಾವಿಸಿರಬಹುದು. ಪ್ರಿಯರೇ, ಅವರು ಹಾಗೆ ಹೇಳಲಿಲ್ಲ. ಪ್ರಿಯರೇ, ಈ ದಿನಗಳಲ್ಲಿ ಕರ್ತನ ಬರೋಣದ ಕುರಿತು ಎಷ್ಟು ಜನರು ತಿಳಿದುಕೊಂಡು ಎದುರು ನೋಡುತ್ತಾ ಇದ್ದಾರೆ. ನಾವು ಆ ಕುರಿತು ಮಾತನಾಡುತ್ತೇವೆ, ಪ್ರವಾದನೆಗಳ ಅಧ್ಯಯನ ಮಾಡುತ್ತೇವೆ. ಆತನು ಈ ಗಳಿಗೆಯಲ್ಲಿ ಬಂದರೆ ನಾವು ಆತನನ್ನು ಭೇಟಿಯಾಗುತ್ತೇವೋ? ಪ್ರಿಯ ಮಿತ್ರನೇ, ಒಂದು ವೇಳೆ ಆತನು ನೀನಿರುವಲ್ಲಿಗೆ, ನೀನಿರುವ ಪರಿಸ್ಥಿತಿಗಳ ನಡುವೆಯೇ ಬಂದರೆ ನಿನಗೆ ಅದರಿಂದ ತೊಂದರೆಯಾಗುತ್ತದೆಯೋ? ನೀನು ಬೇರೆ ಸಮಯದಲ್ಲಿ ಬರುತ್ತಿದ್ದರೆ ಒಳ್ಳೆಯದಿತ್ತು ಎಂದು ನಾವು ಹೇಳುತ್ತೇವೋ? ಪ್ರಿಯರೇ, ಹೆರೋದನು ಶಾಸ್ತ್ರಿಗಳಿಂದ ತನ್ನ ಮಾಹಿತಿಯನ್ನು ಪಡೆದುಕೊಂಡನು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನವನ್ನು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಯಿಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳುಕೊಂಡು ಎಂಬುದೇ. ಪ್ರಿಯ ವೀಕ್ಷಕರೇ, ನಾನು ಈಗ ಒಂದು ಮಾತನ್ನು ಹೇಳುತ್ತೇನೆ, ಅದು ಸರಿ ಎಂದು ಮುಂದಕ್ಕೆ ತೋರಿಸಿಕೊಡುತ್ತೇನೆ. ಆ ಜೋಯಿಸರು ಯೆರೂಸಲೇಮಿಗೆ ಬರುವುದಕ್ಕಿಂತ ಸ್ವಲ್ಪ ಮೊದಲೇ ಆ ನಕ್ಷತ್ರ ಅವರಿಗೆ ಕಾಣಿಸಿಕೊಂಡಿತ್ತು. ಅವರು ಒಂಟೆಗಳ ಮೇಲೆ ಪ್ರಯಾಣ ಮಾಡಿಕೊಂಡು ಬಂದಿದ್ದರೆಂಬುದನ್ನು ನೆನಪಿನಲ್ಲಿಡಿರಿ. ಅದು ನಿಜವಾಗಿಯೂ ದೀರ್ಘವಾದ ಕಷ್ಟಕರವಾದ ಪ್ರಯಾಣವಾಗಿತ್ತು. ಆ ನಕ್ಷತ್ರ ಕಾಣಿಸಿಕೊಂಡು ಸುಮಾರು 1 ವರ್ಷದ ಬಳಿಕ ಅವರು ಯೆರೂಸಲೇಮಿಗೆ ಬಂದರೆಂದು ತಿಳಿಯಬಹುದು. ಇದು
ಅವರಿಗೆ ಕ್ರಿಸ್ಮಸ್ ಸಂತೋಷದಂತೆ ಇರಲಿಲ್ಲ. ಈ ದೀರ್ಘವಾದ ಪ್ರಯಾಸಕರ ಪ್ರಯಾಣದುದ್ದಕ್ಕೂ ಅವರಿಗಿದ್ದ ನಿರೀಕ್ಷೆ ಎಂದರೆ ಆತನನ್ನು ಕಂಡು ತಾವು ತಂದ ಕಾಣಿಕೆಗಳನ್ನು ಆತನಿಗೆ ಸಮರ್ಪಿಸುವುದೇ ಆಗಿತ್ತು. ಅವರಿಗೆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಹೆರೋದನು ಅವರಿಂದ ಚೆನ್ನಾಗಿ ತಿಳಿದುಕೊಂಡದ್ದನ್ನು ಗಮನಿಸಿರಿ. ಇದನ್ನೂ ಕೂಡ ನೆನಪಿನಲ್ಲಿಡಿರಿ. ಮುಂದೆ ಬರುವ ಕತೆಗೆ ಇದು ಅತಿ ಅವಶ್ಯವಾಗಿದೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನವನ್ನು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನೂ ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು ಎಂಬುದೇ. ಪ್ರಿಯರೇ, ಅವನು ಸರ್ಪದಂತೆ ಜಾಣನಾಗಿದ್ದನು. ಅದು ಅವನ ನಿಜ ಸ್ವಭಾವವೇ ಆಗಿತ್ತು. ಒಂದು ವೇಳೆ ಅವನು, ಈ ರಾಜನು ಈ ಪ್ರದೇಶದಲ್ಲಿ ಹುಟ್ಟಿರುವುದಾದರೆ ನಾನು ಅವನನ್ನು ಮುಗಿಸುತ್ತೇನೆ ಎಂದು ಹೇಳಿ ಬೆತ್ಲೆಹೇಮಿಗೆ ಸೈನಿಕರನ್ನು ಕಳಿಸುತ್ತಿದ್ದರೆ ಅವನಿಗೆ ಆ ಮಗು ಸಿಗುತ್ತಿರಲಿಲ್ಲ. ಯಾಕಂದರೆ ಅವನ ಹೆತ್ತವರು ಆ ಮಗುವನ್ನು ಅಡಗಿಸಿಡುತ್ತಿದ್ದರು. ಆದ್ದರಿಂದ ಈ ಜೋಯಿಸರು ಹೋಗಿ ಮಗುವನ್ನು ಕಂಡು ಹಿಂದೆ ಬಂದು ತನಗೆ ಹೇಳಿದರೆ ಆಗ ತಾನು ಆರಾಧಿಸುವ ನೆವನದಲ್ಲಿ ಅಲ್ಲಿಗೆ ಹೋಗಿ ಆ ಮಗುವನ್ನು ಕೊಲ್ಲಬಹುದೆಂದು ಅವನು ನೆನೆಸಿದನು. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು, ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಎಂಬುದೇ. ಪ್ರಿಯರೇ, ನಕ್ಷತ್ರವು ಈಗ ಪುನಃ ಕಾಣಿಸಿಕೊಂಡಿತು. ಅದು ಒಂದು ದೈವಿಕ ನಕ್ಷತ್ರವಾಗಿತ್ತು. ಅದು ಅದ್ಭುತವಾದದ್ದಾಗಿತ್ತು. ಆದ್ದರಿಂದ ನಾವು ಅದಕ್ಕೆ ಪ್ರಾಕೃತಿಕ ವಿವರಣೆ ಕೊಡುವ ಅಗತ್ಯವಿಲ್ಲ. ಅನೇಕ ಖಗೋಳ ಶಾಸ್ತ್ರಜ್ಞರು ಅಭಿಪ್ರಾಯಪಡುವಂತೆ ಆ ಕಾಲದಲ್ಲಿ ಆಕಾಶದಲ್ಲಿ ವಿಶೇಷ ಚಲನೆಗಳುಂಟಾಗಿರಬಹುದು. ಕ್ರಿಸ್ತನು ಬರುವಾಗ ಆಕಾಶ ಭೂಮಿಗಳೆರಡೂ ಆತನ ಬರೋಣಕ್ಕೆ ಸ್ಪಂದಿಸಿರಬಹುದು. ಇಂತಹ ಸಂಗತಿಗಳು ನಡೆದಿರಬಹುದು. ಹೇಗಿದ್ದರೂ ಆ ಜೋಯಿಸರು ಒಂದು ಅಲೌಕಿಕವಾದ ನಕ್ಷತ್ರವನ್ನು ಕಂಡಿದ್ದರು. ಮುಂದಕ್ಕೆ ನೋಡಿರಿ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನವನ್ನು, ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಎಂಬುದೇ. ಪ್ರಿಯ ವೀಕ್ಷಕರೇ, ಅವರು ಬೆತ್ಲೆಹೇಮಿಗೆ ಬರುವ ಸಮಯದಲ್ಲಿ ಯೇಸು ಛತ್ರದ ಒಂದು ಗೋದಲಿಯಲ್ಲಿ ಇರಲಿಲ್ಲ. ಆ ಪಟ್ಟಣದಲ್ಲಿದ್ದ ಮಹಾಜನ ಸಮೂಹ ಈಗ ಕಡಿಮೆಯಾಗಿತ್ತು. ಕಾನೇಶುಮಾರಿ ಮುಗಿದಿದ್ದರಿಂದ ಅವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದ್ದರು. ಆದರೆ ಈ ಮಗು ಆಗ ತಾನೇ ಹುಟ್ಟಿದ್ದರಿಂದ ಅವರು ಕೂಡಲೇ ಅಲ್ಲಿಂದ ಹೊರಟಿರಲಿಲ್ಲ. ಅದು ಮಗುವಿಗೆ ಅಪಾಯಕಾರಿ ಎಂದು ಹೆತ್ತವರು ತಿಳಿದಿರಬಹುದು. ಆದ್ದರಿಂದ ಅವರು ಬೆತ್ಲೆಹೇಮಿನಲ್ಲೇ ಒಂದು ಮನೆಯಲ್ಲಿ ಉಳುಕೊಂಡರು. ಬುದ್ಧಿವಂತರು ಅಂದರೆ ಜೋಯಿಸರು ಅವರನ್ನು ಒಂದು ಮನೆಯಲ್ಲಿ ಕಂಡುಕೊಂಡರು. ಮತ್ತು ಕ್ರಿಸ್ಮಸ್ ಕಾರ್ಡುಗಳು ಬುದ್ಧಿವಂತರು ಕೊಟ್ಟಿಗೆಗೆ ಬರುವುದನ್ನು ತೋರಿಸುತ್ತವೆ. ಸರಿ, ಯೋಸೇಫನು ಅವರಿಗೆ ಆ ಕೊಟ್ಟಿಗೆಯನ್ನು ತೋರಿಸದ ಹೊರತು ಅದು ಎಲ್ಲಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಅವರು ಮನೆಗೆ ಬಂದರು. ದಯವಿಟ್ಟು ಗಮನಿಸಿರಿ, ಅವರು ಆ ಚಿಕ್ಕ ಮಗುವನ್ನು ತನ್ನ ತಾಯಿಯಾದ ಮರಿಯಳೊಂದಿಗೆ ನೋಡಿದಾಗ ಅವರು ಕೆಳಗೆ ಬಿದ್ದು ಆತನನ್ನು ಆರಾಧಿಸಿದರು. ಮರಿಯಳನ್ನು ಆರಾಧಿಸಬೇಕಾದ ಸಮಯ ಎಂದಾದರೂ ಇದ್ದಿದ್ದರೆ ಆ ಸಮಯ ಹಾಗೆ ಇತ್ತು. ಆದರೆ ಅವರು ಅವಳನ್ನು ಆರಾಧಿಸಲಿಲ್ಲ ಮತ್ತು ಚಿನ್ನ, ಧೂಪ ಮತ್ತು ರಕ್ತ ಬೋಳವನ್ನು ಆತನಿಗೆ ಅರ್ಪಿಸಿದರು. ಅವರು ಮನೆಯೊಳಕ್ಕೆ ಬಂದರು. ಕ್ರಿಸ್ತನ 2ನೆಯ ಬರಣದ ಕುರಿತಾಗಿ ಯೆಶಾಯನ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ 6ರಲ್ಲಿನ ಮಾತು ಬಹು ಆಸಕ್ತಿಕರವಾದದ್ದಾಗಿದೆ. ಪ್ರಿಯರೇ, ಅದೇನೆಂದರೆ ಉಷ್ಟ್ರ ಸಮೂಹವು ಮಿದ್ಯಾನಿನ ಮತ್ತು ಏಫದ ಪ್ರಾಯದ ಒಂಟೆಗಳು ನಿನ್ನಲ್ಲಿ ತುಂಬಿರುವವು. ಆ ಸಾರ್ಥವಾಹರೆಲ್ಲ ಕನಕವನ್ನೂ ಧೂಪವನ್ನೂ ತೆಗೆದುಕೊಂಡು ಶೆಬಾದಿಂದ ಬಂದು ಯೆಹೋವನ ಸ್ತುತ್ಯ ಕೃತ್ಯಗಳನ್ನು ಸಾರುವರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ 2ನೆಯ ಬರೋಣದಲ್ಲಿ ಯಾವ ಕಾಣಿಕೆ ಬಿಟ್ಟು ಹೋಗಿದೆ? ರಕ್ತ ಬೋಳ. ಅವರು ರಕ್ತ ಬೋಳವನ್ನು ತರುವುದಿಲ್ಲ, ಯಾಕಂದರೆ ಅದು ಮರಣವನ್ನು ಸೂಚಿಸುವಂತಹದ್ದು. ಆತನು 2ನೇ ಸಾರಿ ಬರುವಾಗ
ಆತನ ಮರಣದ ವಿಚಾರವೇ ಇರುವುದಿಲ್ಲ. ಬಂಗಾರ ಆತನ ಜನನ ರಾಜನಾಗಿರುವುದನ್ನು ತಿಳಿಸುತ್ತದೆ. ಧೂಪವು ಆತನ ಜೀವಿತದ ಪರಿಮಳವನ್ನು ತಿಳಿಸುತ್ತದೆ. ರಕ್ತಬೋಳವು ಆತನ ಮರಣವನ್ನು ಸೂಚಿಸುತ್ತದೆ. ಪ್ರಿಯರೇ, ಈ ಮೂರೂ ಸಂಗತಿಗಳು ಆತನ ಮೊದಲ ಸಾರಿ ಬಂದಾಗಿನ ಕಾಣಿಕೆಗಳಲ್ಲಿ ಅಡಕವಾಗಿದ್ದವು. ಆದರೆ ಆತನ ಎರಡನೆಯ ಬರುಣದಲ್ಲಿ ರಕ್ತಬೋಳವನ್ನು ತರುವುದಿಲ್ಲ. ಯಾಕಂದರೆ ಆಗ ಆತನು ಲೋಕದ ಪಾಪಕ್ಕಾಗಿ ಸಾಯುವುದಕ್ಕೋಸ್ಕರ ಬರುವುದಲ್ಲ, ಆತನು ರಾಜರ ರಾಜನಾಗಿ ಕರ್ತರ ಕರ್ತನಾಗಿ ಬರಲಿದ್ದಾನೆ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 12ನೇ ವಚನವನ್ನು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದೇ. ಪ್ರಿಯ ವೀಕ್ಷಕರೇ, ಹೆರೋದನು ಯಥಾರ್ಥವಂತನೆಂದು ನೆನೆಸಿದ್ದ ಜೋಯಿಸರು ಅವನು ನಿಜವಾಗಿಯೂ ಯೇಸುವಿಗೆ ಅಡ್ಡ ಬೀಳುವನೆಂದು ನೆನೆಸಿದ್ದರು. ಆದರೆ ಈ ಜೋಯಿಸರು ಬೇರೆ ಮಾರ್ಗವಾಗಿ ಹೋಗಬೇಕೆಂದು ದೂತನೊಬ್ಬನು ಅವರಿಗೆ ತಿಳಿಸದಿರುತ್ತಿದ್ದರೆ ಅವನು ಖಂಡಿತವಾಗಿ ಮಗುವನ್ನು ಕೊಲ್ಲಿಸುತ್ತಿದ್ದನು. ಅವರು ಬಹುಶಃ ದಕ್ಷಿಣಕ್ಕಾಗಿ ಎಬ್ರೋನಿಗೆ ಬಂದು ಮೃತ ಸಮುದ್ರದ ದಕ್ಷಿಣ ಭಾಗದಲ್ಲಿ ದಾಟಿ ಹೋಗಿರಬಹುದು. ಹೀಗೆ ಅವರು ಹೆರೋದನಿಂದ ಬಹು ದೂರದಿಂದ ಹೋದರು. ಮುಂದಕ್ಕೆ ನಾವು ಐಗುಪ್ತಕ್ಕೆ ಓಡಿ ಹೋದದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನೂ ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಕರ್ತನ ದೂತನು ಯೋಸೇಫನಿಗೆ ಕಾಣಿಸಿಕೊಂಡು ಹೆರೋದನು ಮಗುವನ್ನು ಕೊಲ್ಲಬೇಕೆಂದಿರುವುದರಿಂದ ಅವರು ಬೆತ್ಲೆಹೇಮನ್ನು ಬಿಟ್ಟು ಹೋಗಬೇಕೆಂದು ಹೇಳಿದನು. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನವನ್ನು. ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಎಂಬುದೇ. ಪ್ರಿಯರೇ, ಯೋಸೇಫನು ಕೂಡಲೇ ವಿಧೇಯನಾದನು. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 15ನೇ ವಚನವನ್ನು. ಹೆರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು. ಇದರಿಂದ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದೆನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು ಎಂಬುದೇ. ಪ್ರಿಯರೇ, ಈ ಮಾತು ಓಶೇಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ರ ಪ್ರವಾದನೆಯಾಗಿದೆ. ಇದಕ್ಕೆ ಒಂದು ಚಾರಿತ್ರಿಕ ಆಧಾರವೂ ಇದೆ. ಐಗುಪ್ತದಿಂದ ಮಗನನ್ನು ಕರೆದದ್ದು ಅದು ಒಂದು ಜನಾಂಗವಾಗಿತ್ತು. ಐಗುಪ್ತದಿಂದ ಈ ಮಗನನ್ನು ಕರೆದದ್ದು ಇದು ಒಬ್ಬ ವ್ಯಕ್ತಿ, ಈ ಮಗುವು. ಯೋಸೇಫನು ಮಗುವನ್ನು ಅದರ ತಾಯಿಯನ್ನೂ ಕರಕೊಂಡು ಐಗುಪ್ತಕ್ಕೆ ಹೋಗಿ ದೇವರು ಕರೆಯುವ ತನಕ ಅಲ್ಲೇ ಉಳಿದರು. ಮುಂದಕ್ಕೆ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 16ನೇ ವಚನವನ್ನು. ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಹೆರೋದನು ಜೋಯಿಸರನ್ನು ಪ್ರತ್ಯೇಕವಾಗಿ ವಿಚಾರಿಸಿದಾಗ ನಕ್ಷತ್ರವು ಕಾಣಿಸಿಕೊಂಡ ಕಾಲವನ್ನು ಚೆನ್ನಾಗಿ ತಿಳುಕೊಂಡನು. ಆಗ ಜೋಯಿಸರು ಸುಮಾರು 1 ವರ್ಷದ ಹಿಂದೆ ಎಂದು ಹೇಳಿರಬೇಕು. ಈ ಜೋಯಿಸರು ಎಲ್ಲ ಪೂರ್ವ ದೇಶಗಳಿಂದ ಬಂದವರೆಂದು ನೆನೆಸುವುದಾದರೆ ಅವರು ಯಾವುದಾದರೊಂದು ಸ್ಥಳದಲ್ಲಿ ಒಟ್ಟಾಗಿ ಸೇರಿಕೊಂಡು ಬಳಿಕ ಯೆರೂಸಲೇಮಿನ ಕಡೆಗೆ ಪ್ರಯಾಣ ಬೆಳೆಸಿ ಒಂಟೆಗಳ ಮೇಲೆ ಪ್ರಯಾಣಿಸುವ ಆ ಕಾಲದಲ್ಲಿ ತುಂಬ ಸಮಯದ ಬಳಿಕ ಯೆರೂಸಲೇಮನ್ನು ತಲುಪಿರಬಹುದು. ಅದು 1 ವರ್ಷದ ಕಾಲ, ಇಲ್ಲವೇ ಹೆಚ್ಚು ಆಗಿರಬಹುದು. ತನಗೆ ಜೋಯಿಸರು ಹಿಂತಿರುಗಿ ಬಂದು ತಿಳಿಸಲಿಲ್ಲವೆಂದು ಹೆರೋದನು ಸಿಟ್ಟುಗೊಂಡನು. ಆಗ ಅವನು, ಆ ಜೋಯಿಸರು ಮಗು ಹುಟ್ಟಿದ್ದು 1 ವರ್ಷದ ಹಿಂದೆ ಎಂದು ಹೇಳಿದ್ದಾರೆ. ಆದ್ದರಿಂದ ನಾನು ಅದನ್ನು ಇನ್ನೂ ವಿಸ್ತರಿಸಿ 2 ವರ್ಷವೆಂದು ಮಾಡಿ 2 ವರ್ಷದೊಳಗಿನ ಎಲ್ಲ ಗಂಡು ಕೂಸುಗಳನ್ನು ಕೊಲ್ಲಿಸ್ತೇನೆ ಎಂದು ತೀರ್ಮಾನಿಸಿದನು. ನಿಜಕ್ಕೂ ಅವನು ಹುಚ್ಚನಾಗಿದ್ದನು. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು. ಎರೇಮೀಯನೆಂಬ ಪ್ರವಾದಿಯು ಹೇಳಿದ ಮಾತು
ಆ ಕಾಲದಲ್ಲಿ ನೆರವೇರಿತು. ಅದೇನೆಂದರೆ, ರಾಮಾದಲ್ಲಿ ಬೊಬ್ಬೆಯೂ ಕೇಳಿಸಿತು, ಅಳುವಿಕೆಯೂ ಬಹು ಗೋಳಾಟವೂ ಉಂಟಾದವು. ರಾಹೇಳಲು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನ ಹೊಂದಲೊಲ್ಲದೆ ಇದ್ದಳು ಎಂಬುದು. ಪ್ರಿಯ ವೀಕ್ಷಕರೇ, ಇದು ಕೂಡ ಒಂದು ಅಸಾಮಾನ್ಯವಾದ ಪ್ರವಾದನೆ. ಬೆತ್ಲೆಹೇಮಿನಲ್ಲಿ ಗೋಳಾಟ ಉಂಟಾಗುವುದೆಂದು ಯೆರೆಮೀಯನು ಹೇಳಿಲ್ಲ, ಆದರೆ ಅವನು ರಾಮ ಎಂದು ಹೇಳುತ್ತಾನೆ. ಬೆತ್ಲೆಹೇಮು ಯೆರೂಸಲೇಮಿನಿಂದ ದಕ್ಷಿಣಕ್ಕೆ ಎಷ್ಟು ದೂರದಲ್ಲಿತ್ತೋ ಅಷ್ಟೇ ದೂರ ಉತ್ತರಕ್ಕೆ ರಾಮವು ಇತ್ತು. ಮತ್ತು ರಾಮ ಎಂಬುದು ಯೆರೆಮೀಯನ ಸ್ವಂತ ಸ್ಥಳವಾಗಿತ್ತು. ಅರಸನು ಸೈನಿಕರಿಗೆ ಕೂಸುಗಳನ್ನು ಕೊಲ್ಲಿಸಲು ಅಪ್ಪಣೆ ಕೊಟ್ಟಾಗ ಸೇನಾಧಿಪತಿಯು ಎಲ್ಲಿಂದ ಪ್ರಾರಂಭಿಸಲಿ ಎಂದು ಕೇಳಿರಬಹುದು. ಆಗ ಹೆರೋದನು ಯೆರೂಸಲೇಮಿನಿಂದ ದಕ್ಷಿಣಕ್ಕೆ ಬೆತ್ಲೆಹೇಮ್ ಹಾಗೂ ಉತ್ತರಕ್ಕೆ ರಾಮದವರೆಗೆ ವೃತ್ತಾಕಾರವಾಗಿ ಮಾಡು ಎಂದು ಹೇಳಿರಬಹುದು. ಹೀಗೆ 12 ಮೈಲುಗಳ ಸುತ್ತಳತೆಯಲ್ಲಿನ ಪ್ರದೇಶದಲ್ಲಿ ತಮ್ಮ ಮಕ್ಕಳನ್ನು ಕಳಕೊಂಡ ತಾಯಂದಿರ ಗೋಳಾಟ ಭಯಂಕರವಾಗಿದ್ದಿರಬಹುದು. ಪ್ರಿಯರೇ, ಯೆರೆಮೀಯನ ಮೂಲಕ ಹೇಳಲ್ಪಟ್ಟ ಪ್ರವಾದನೆ ಅಕ್ಷರಶಃ ನೆರವೇರಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತನಾಡಿದೆ. ನಾವು ಕೇಳಿಸಿಕೊಂಡಿದ್ದೇವೆ. ಸತ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಾವು ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯವು ನಮಗೆ ಸತ್ಯವನ್ನು ತಿಳಿಸಿದೆ. ನಿನ್ನ ವಾಕ್ಯವು ಬೆಳಕಾಗಿದೆ. ಆ ಬೆಳಕಿನಲ್ಲಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮಲ್ಲಿ ನೀನು ಮೆಚ್ಚದೇ ಇರುವಂಥ ಎಲ್ಲ ಸ್ವಭಾವಗಳಿಂದ ಬಿಡುಗಡೆ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರಾಗಿ ಆಶೀರ್ವದಿಸು. ಅವರವರಿರುವಂಥ ಸ್ಥಳದಲ್ಲಿ ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಮತ್ತಾಯನು ಬರೆದ ಸುವಾರ್ತೆಯು ಮುಖ್ಯವಾಗಿ ಯಾವ ಗುಂಪಿನ ಜನರಿಗಾಗಿ ಬರೆಯಲ್ಪಟ್ಟಿದೆ? ಮತ್ತಾಯನು ಬರೆದ ಸುವಾರ್ತೆಯು ಮುಖ್ಯವಾಗಿ ಯಾವ ಗುಂಪಿನ ಜನರಿಗಾಗಿ ಬರೆಯಲ್ಪಟ್ಟಿದೆ? ಉತ್ತರ: ಇಸ್ರಾಯೇಲರಿಗಾಗಿ, ರೋಮನ್ನರಿಗಾಗಿ, ಗ್ರೀಕರಿಗಾಗಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ಯೇಸು ಕ್ರಿಸ್ತನ ಜನನದ ನಂತರ ಜೋಯಿಸರು ಬಂದು ಆತನನ್ನು ಆರಾಧಿಸಿದ್ದು ಚಾರಿತ್ರಿಕ ದಾಖಲೆ. ಆದರೆ ಹೆರೋದನ ಕಪಟ ಹೃದಯದ ಸ್ಥಿತಿ, ಕ್ರಿಸ್ತನ ಎರಡನೇ ಬರೋಣದಲ್ಲಿ ರಕ್ತಬೋಳವನ್ನು ಯಾಕೆ ತರುವುದಿಲ್ಲ ಎಂಬ ಸತ್ಯಗಳು ಎಷ್ಟು ಅದ್ಭುತವಲ್ಲವೇ? ಪ್ರಿಯರೇ, ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. ಆದುದರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬಿಡುಗಡೆ ಹೊಂದಿದ ಜೀವಿತದಲ್ಲಿ ಮುನ್ನಡೆಯೋಣ. ಆತ್ಮೀಕ ವೀಕ್ಷಕರೇ, ಇಂದಿನ ಕಾರ್ಯಕ್ರಮವು ನಿಮಗೆ ಇಷ್ಟವಾಗಿರುವುದಾದರೆ, ಇನ್ನು ಹೆಚ್ಚಿನ ವಿಷಯಗಳನ್ನು ನೀವು ತಿಳಿಯಬೇಕಾದರೆ ಹಿಂದೆ ಕರೆ ಮಾಡಿರಿ. ನಿಮ್ಮ ಪ್ರತಿಯೊಂದು ಕರೆಗಳಿಗೂ ನಾವು ಉತ್ತರಿಸುತ್ತೇವೆ. ಕರ್ತನ ಕೃಪೆಯು ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.